ಭಟ್ಕಳದಲ್ಲಿ ಸಾವರ್ಕರ್ ಹಾಗೆಯೇ ಭಗವಧ್ವಜ ಕಟ್ಟೆಯನ್ನ ತೆರವುಗೊಳಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿ ಮುಖಂಡರು ಗ್ರಾಮ ಪಂಚಾಯತ್ ಸದಸ್ಯರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಕಾರವಾರದ ತೆಂಗಿನಗುಂಡಿ ಬೀಚ್ನಲ್ಲಿ ಸಾವರ್ಕರ್ ಧ್ವಜವನ್ನು ತೆರವುಗೊಳಿಸಲಾಗಿದೆ. ಪಂಚಾಯತ್ ಸಾವರ್ಕರ್ ನಾಮಫಲಕ ಹಾಕೋಕೆ ಒಪ್ಪಿಗೆಯನ್ನ ನೀಡಿತ್ತು. ಈಗ ಏಕಾಏಕಿ ಜೆಸಿಬಿ ಬಳಸಿ ನಾಮಫಲಕ ಕಟ್ಟೆ ಸಹಿತ ಭಗವಧ್ವಜ ತೆರವು ಮಾಡಲಾಗಿದೆ. ಪಿಡಿಒ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಭಟ್ಕಳ ಬಿಜೆಪಿ ಮುಖಂಡ ಗೋವಿಂದ ನಾಯ್ಕ್. ರಾಜ್ಯ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ಸಮಿತಿ ಮಾಜಿ ಅಧ್ಯಕ್ಷ ಗೋವಿಂದ ನಾಯ್ಕ್, ಬಿಜೆಪಿ ತಾಲೂಕು ಅಧ್ಯಕ್ಷ ಸುಬ್ರಾಯ ದೇವಾಡಿಗ ಹಾಗೇನೆ ಪಂಚಾಯತ್ ಸದಸ್ಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಇಲ್ಲಿರುವಂತ ಧ್ವಜಸ್ತಂಭವನ್ನ ತೆರವುಗೊಳಿಸಿದ್ರಿ ಎನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಇವರಿಗೆ ಆದೇಶವನ್ನ ಕೊಟ್ಟಿದ್ಯಾರು? ಪಂಚಾಯಿತಿಯವರು ಒಪ್ಪಿಗೆ ಇತ್ತು. ಪಂಚಾಯಿತಿಯವರು ಭಗವಧ್ವಜ ಹಾರಿಸೋಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ರು. ಹಾಗಾದ್ರೆ ಇದನ್ನು ತೆರವುಗೊಳಿಸಿದ್ಯಾರು? ತೆರವುಗೊಳಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ಯಾರು? ತೆರವುಗೊಳಿಸುವಂತ ಅನಿವಾರ್ಯತೆ ಇತ್ತ? ಒಂದಷ್ಟು ಪ್ರಶ್ನೆಗಳು ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ. ಹೀಗಾಗಿ ಬಿಜೆಪಿ ಮುಖಂಡರು ಸ್ಥಳದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾರು ಅಪ್ಪನ ಮನೆಗೆ ಅಂತ ಅಂದ್ರಿ ನೀವು? ಯಾರ್ದಂತ ಅಂದ್ರಿ ನೀವು? ಏನಿಲ್ಲ ಪಾಕಿಸ್ತಾನದಾಗ ಇದು ಮಾಡಿರ ಗೌರ್ಮೆಂಟ್ ಸಂಬಳ ಕೊಡ್ತೀವಿ ಏನು ಹಾಕಿಲ್ಲ ಅಂತ್ರಿ? ಏನು ಬೇವರ್ಸನ್ ಮಾಡಿರಿ ಇಲ್ಲಿ? ಇದೆಯಾ ನಿಮ್ಮ ಹತ್ರ? ಏನಿದೆ ನಿಮ್ಗೆ? ಏನು ಅಂತ ತಂದ್ರಿ ನೀವು? ಏನ್ ಬೇವರ್ಸಿಗಳೇನ್ ಮಾಡಿರಿ ಇಲ್ಲಿ ಹಿಂದೂಗಳ? ಏನ್ ಸುಮ್ಮನೆ ಇದ್ದೀರಾ ಅಂತ ಹೇಳ್ಕೊಂಡಿರ? ಏನ್ ಮಾಡ್ತೀರಿ ನೀವೀಗ? ನೀವು ಬರ್ತೀರಾ ಏನ್ ಮಾಡ್ತೀರಿ ಹೇಳಿ? ಉತ್ತರ ಕೊಡಿ. ಯಾರು ಒತ್ತಡ ಹೇಳಿ? ಯಾರು ಒತ್ತಡಿದ್ರೆ ಹೇಳ್ರಿ? ಪ್ರಜಾಪ್ರಭುತ್ವ ಇದು. ಯಾರು ಕೇಳ್ತಾ ಇದ್ರಿ ನೀವು? ನಾವೇನೋ ಸುಮ್ಮನೆ ಕೂತ್ಕೊಂಡಿರ್ತೇವೆ ಮನೆಗೆ ದೇವಿ ನಗರವೂ ಹಾಗೆ ಆಯ್ತು. ನಾವೇನು ಸುಮ್ಮನೆ ಇದ್ದೇವೆ ಅಂತ ತಿಳ್ಕೊಳ್ಬೇಡಿ ನೀವು. ಏನ್ ನೀವು ಮನ್ಸು ಬಂದ ಮಾಡ್ಲಿಕ್ಕೆ ಏನು ಸುಮ್ಮನೆ ಇದ್ದೇವೆ ಅಂತ ತಿಳ್ಕೊಂಡಿರ? ಭಟ್ಕಳ ಇದು, ಭಟ್ಕಳ ಅಂತ ತಿಳ್ಕೊಳ್ಳಿ ನೀವು. ಯಾರಿಗೋ ಕೈಗೊಂಬೆಗೆ ಆಟ ಆಡ್ಬೇಡಿ. ಕಾನೂನುಬದ್ಧವಾಗಿ ನೀವು ಮಾಡೋದಿದ್ರೆ ಮಾಡಿ ನೋಡುವ. ಎಲ್ಲರೂ ಈಗ ಹೇಳಿದ್ರಲ್ಲ ಅವರು ಮೆಂಬರು, ತಗೋದಿದ್ರೆ ತೆಗೀರಿ. ನೋಡುವ ಸಮಾನವಾಗಿ ನೋಡ್ಕೊಳ್ತೇವೆ ನಾವು. ತೆಗೀರಿ ನೀವು. ಎಷ್ಟು ಕೊಟ್ಟಿದ್ದೀರಿ ನೀವು? ಎಷ್ಟು ಕೊಟ್ಟಿದ್ದೀರಿ ಒಂದ್ಸಲ ತೆಗೀರಿ ನೋಡುವ. ತೆಗೀರಿ ನೀವು. ಆ ದಿವಸ ರಜೆ ಇದ್ದು ದಿವಸ ತೆಗೆದ್ರಲ್ಲ, ನಿಮ್ಗೆ ತಾಕತ್ತು ತೋರಿಸಿ. ಈಗ ತೆಗೀರಿ ನೀವು. ನೋಡುವ ನೀವು ತೆಗೀರಿ. ಅವಾಗ ನಿಮ್ಮ ಪೌರುಷತ್ವ ಅಂತ ಗೊತ್ತಾಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.